ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ. Hello guys, my new vlog. Please to channel my Sakrapara. Sakrapara. Sacrifice. हेलो गाइस, देखो ना गाइस, देखो ना. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಇವತ್ತು ಬೆಳಗ್ಗೆನೆ ಚಾಯಿಂದ ಆರಂಭ ಮಾಡಿದ್ದೀನಿ ವಿಡಿಯೋನ. ಚಾಯ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಬೆಳಗ್ಗೆ ದಿನಚರಿಯ ವ್ಲಾಗ್ ಇದು. ಅನ್ನಕ್ಕೆ ಅಕ್ಕಿ ಎಲ್ಲ ತೊಳೆದು ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಬೇಳೆ ಸಾರು ಮಾಡಬೇಕು. ಬೇಳೆ ಸಾರಿಗೋಸ್ಕರ ಬೇಳೆ ಎಲ್ಲ ತೊಳಿತೀನಿ ಈಗ. ನಿಮ್ಮ ಡೈಲಿ ಹೇಗಿರುತ್ತೆ ಅಂತ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಅಲ್ಲ ಚಹಾ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲರೂ. ಅಲ್ಲ ಹಾಕಿ ಮಾಡ್ತಾಯಿದ್ದೀನಿ. ನಿಮಗೆ ಹೇಗಿಷ್ಟ ಚಾಯ್, ಅಲ್ಲದ ನಾರ್ಮಲ್ ಆಗಿರೋ ಟೀ ಇಷ್ಟನಾ ಅಂತ ಹೇಳಿ. ಹಾಗೆ ಬೇಳೆ ಸಾರಿಗೋಸ್ಕರ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಸಾರು, ನಮ್ಮ ಕಡೆ ಉತ್ತರ ಕರ್ನಾಟಕದಾಗಾದರೆ ಏನಂತಾರೆ, ಬ್ಯಾಳಿ ಅಂತಾರೆ. ಸಾಂಬಾರು, ನಾನಾದರೂ ಸಾಂಬಾರು ಅಂತ ಕರೆಯೋದು. ಕೆಲವೊಂದು ಸರ್ತಿ ವಿಡಿಯೋದಲ್ಲಿ ಅಂದಿದ್ದೀನಿ ಹಂಗೆ ಹಿಂಗೆ ಅಂತಂದು. ಹುಂಚೆಹಣ್ಣು ನೆನೆಯಿಡ್ತಿದ್ದೀನಿ ಬೇಳೆಗೋಸ್ಕರನೇ. ರೈಸ್ ಆಯಿತು. ಇನ್ನೇನು ಟೀ ಕುಡಿಯುವ ಸಮಯ. ನಾವು ಟೀ ಕುಡಿತೀವಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸು ಡೈಲಿ ನೋಡ್ತಾ ಇದ್ದರೆ ಹೇಗಿವೆ ವೀಡಿಯೋಸ್ ಎಲ್ಲ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಗ್ರೋ ಆಗೋಕ್ಕೆ ನಿಮ್ಮ ಕೈಯಿಂದನೇ ಸಾಧ್ಯ. ಹಾಗಾಗಿ ನಿಮ್ಮ ಬೆಂಬಲ ನಮ್ಗೆ ಬೇಕು. ಸಪೋರ್ಟ್ ಮೈ ಚಾನಲ್. ನೋಡಿ ಹೇಗೆ ದಿನಚರಿ ಎಲ್ಲ ಇರುತ್ತೆ ಅಂತಂದು. ಡೈಲಿ ಎಲ್ಲರ ಮನೆಯಲ್ಲಿ ಕೂಡ ಇರೋದೇ. ಇನ್ನೂ ಸ್ಪೆಷಲ್ಲಾಗಿ ಹೇಳಬೇಕಾದ್ರೆ ಇನ್ನೂ ಸ್ಪೀಡಾಗಿರ್ತಾರೆ ಜಾಸ್ತಿ ಜನ. ನಾವು ಅಷ್ಟೊಂದು ಸ್ಪೀಡ್ ಇಲ್ಲ, ಪರವಾಗಿಲ್ಲ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಗೊತ್ತಾಗೋದು ಏನೇನು ಪ್ರಾಸೆಸ್ ಇರುತ್ತೆ, ಏನೇನೆಲ್ಲ ಸ್ಟ್ರಗಲ್ ಮಾಡಬೇಕು ಅಂತಂದು. ನೋಡೋರಿಗೆ ಈಸಿನೇ. ಕಮೆಂಟ್ ಮಾಡ್ತೀರಾ ಅಂತ ನಾವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಇದು ಅಂತ ಜಾಸ್ತಿ ಹೇಳ್ತೀವಿ. ಆದರೂ ಯಾರೂ ಮಾಡಲ್ಲ. ಯಾಕಂದರೆ ನಮಗೇನು ಲಾಭ ಅನ್ನೋದೇ ಜಾಸ್ತಿ ಜನ ಆಲೋಚನೆ ಮಾಡ್ತಾರೆ. ಯಾರಿಗೇನು ಅವಸರ ಇರುತ್ತೆ ಅದೇ ಇದು ಮಾಡೋದು, ಕೇಳ್ಕೊಳ್ಳೋದು. ನನಗೆ ಸಬ್ಸ್ಕ್ರೈಬ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ನೀವು ಮಾಡಿ. ನನ್ನ ಲೈಫ್ ಹೇಗಿತ್ತು ಅನ್ನೋದು ಮುಂದಿನ ದಿನಗಳಲ್ಲಿ ನಾನು ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಕರ್ಮ ಏನಮ್ಮ ನೀವೇ ಹೇಳೋದೆಲ್ಲ ಕೇಳೋದು ಅಂತ ನೀವು ಅಂದ್ಕೊಳ್ಬೇಡಿ. ಯಾಕಂದರೆ ಯಾರ ಲೈಫ್ ಹೇಗಿರುತ್ತೋ ತಿಳ್ಕೊಳ್ಳೋಕ್ಕೆ ಕುತೂಹಲ ಇರುತ್ತೆ ಕೆಲವೊಬ್ಬರಿಗೆ. ಯಾಕಂದರೆ ಇನ್ನು ನಮಗೂ ನಿಮಗೂ ಯಾರಿಗೂ ಮುಖ ಪರಿಚಯ ಏನಿಲ್ಲ. ಆದರೂ ಕೂಡ ಹೇಳಬೇಕು ಅಂತಿದೆ. ಇನ್ನೇನಂತಾರೆ, ಜೀವನ ಈಸಿ ಅಲ್ವಲ್ಲ, ಅದಕ್ಕಾಗಿ ಬನ್ನಿ ಕ್ಯಾಪ್ಸಿಕಮ್ ಕರಿ ಮಾಡೋಣ. ಹಾಗೆ ಸಾರು ಮಾಡೋಣ, ಬೇಳೆ ಸಾರು. ಫಸ್ಟ್ ಕ್ಯಾಪ್ಸಿಕಮ್ ಎಲ್ಲ ಹುರಿತಾ ಇದ್ದೀನಿ, ಫ್ರೈ ಮಾಡ್ತಿದ್ದೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಲಿಕ್ಕೆ ಇಡಬೇಕು. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸು ಫಸ್ಟ್ ಒನ್ ಡೇ 10 ಮೆಂಬರ್ಸ್ ಹಾಗೆ ಹೀಗೆ ನೋಡ್ತಿದ್ದಾರೆ ವ್ಯೂಸು. ಓಕೆ, ಪರವಾಗಿಲ್ಲ, ಬೆಟರ್. ಗಿವ್ ಅಪ್ ಮಾಡಬಾರ್ದು, ಅದಕ್ಕಾಗಿ ಮಾಡ್ತಾಯಿದ್ದೀನಿ ವೀಡಿಯೋಸ್ ಎಲ್ಲನೂ. ಇಲ್ಲಿ ಸಾಂಬಾರಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ತೀನಿ, ಸಾರಿ, ಬೈ ಮಿಸ್ಟೇಕ್ ಹೇಳಿಬಿಟ್ಟೆ. ಹುಂಚೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆಗಕ್ಕೆ ಬಿಟ್ಟು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕೆ, ಅದು ಬ್ಯಾಳಿ ಹುಟ್ಟು ಅಂತಾರೆ ಇದಕ್ಕೆ, ಹುಟ್ಟಿನಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸಣ್ಣಾಗಕ್ಕೆ. ಹಾಗೆ ಸಾರು ಮಾಡ್ತಿದ್ದೀನಿ. ನೀವು ಕೂಡ ನಮ್ಮ ಮನೆಯ ಅಡುಗೆಗಳೆಲ್ಲ ನೋಡಿ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲೂ ಕೂಡ ನೀವು ಕೂಡ ಹೀಗೆ ಮಾಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಡೈಲಿ ಇದು ಕೂಡ ಇಡಬೇಕಾ ಅಂತಂದರೆ ಹೌದು, ಇಡಬೇಕು. ಯಾಕಂದರೆ ನಾವು ಗ್ರೋತ್ ಆಗಬೇಕು ಅಂತಂದರೆ ನಾವು ಡೈಲಿ ಹೇಗಿದ್ದೀವಿ, ಏನಿದ್ದೀವಿ ನ್ಯಾಚುರಲ್ಲಾಗಿ ನಾವು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲರ ಲೈಫ್ ಏನು ರಿಚ್ಚಾಗಿರೋದಿಲ್ಲ. ಸ್ಟಾರ್ಟಪ್ ಆಗುತ್ತೆ, ಬಡತನದಿಂದ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಜನರ ಲೈಫು. ಹುಟ್ಟಿನಿಂದನೂ ಬಡತನ ಇದ್ರೇ
ಗೊತ್ತಾಗುತ್ತೆ. ಏಕ್ದಮ್ ಏನಂತಾರೆ, ಶ್ರೀಮಂತಿಕೆ ಇದ್ದವ್ರ ಬಗ್ಗೆ ಮಾತಾಡೋದು ವೇಸ್ಟು. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಕಷ್ಟ ಏನಂತ, ಸುಖ ಏನಂತ. ಎರಡೂ ಬೆಲೆ ಗೊತ್ತಾಗಬೇಕಂದ್ರೆ, ಅದೇ ಕಷ್ಟದ್ದು ಸುಖದ್ದು ಬೆಲೆ ಗೊತ್ತಾಗಬೇಕು ಅಂತಂದ್ರೇ ಫಸ್ಟ್ ಆಫ್ ಆಲ್ ಕಷ್ಟಪಟ್ಟಿರಬೇಕು. ಅದಾದಮೇಲೆ ಸುಖ ಬರುತ್ತೆ. ಸುಖದ ಬೆಲೆ ಗೊತ್ತಾಗಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಜೀವನ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. ಹೋಗಲಿ ಬಿಡಿ, ಇವೆಲ್ಲ ಬಿಟ್ಬಿಡಿ. ನಾನು ಮಾತಾಡ್ತಾನೇ ಇರ್ತೀನಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ಬಂದಿದ್ದೀವಿ ಅಂದರೆ ಮಾತಾಡಲೇಬೇಕು. ಮಾತಾಡದೇ ಇಲ್ಲ ಅಂತಂದರೆ ನಡೆಯೋದಿಲ್ಲ ಯೂಟ್ಯೂಬು. ಚಾನಲ್ ಓಪನ್ ಮಾಡುವಾಗ ಏನೇನು ಮಾಡ್ತಿದ್ದೀನಿ ಏನೇನಿಲ್ಲ ನನಗೊಂದು ಅರ್ಥ ಆಗ್ತಿದ್ದಿಲ್ಲ. ಎಡಿಟಿಂಗ್ ಅದು ಇದು ಏನೂ ಬರ್ತಿದ್ದಿಲ್ಲ. ಎಡಿಟಿಂಗ್, ವಾಯ್ಸ್ ಓವರ್ ಕೊಡೋದು, ವೀಡಿಯೋ ಹೇಗೆ ಸೆಟ್ ಮಾಡಬೇಕು, ತಮ್ಮನೇ ಹೇಗೆ ರೆಡಿ ಮಾಡಬೇಕು ಅನ್ನೋದು ಕೂಡ ನನಗೇನು ಬರ್ತಿದ್ದಿಲ್ಲ. ಜಸ್ಟ್ ಇಂಟ್ರೆಸ್ಟಿಂದ ಇದರಲ್ಲಿ ನಾನು ಫಸ್ಟ್ ಹೆಜ್ಜೆ ಇಟ್ಟಿದ್ದೀನಿ. ಆದ್ದರಿಂದ ಮೆಲ್ಲಿಗೆ ನಾನು ಗ್ರೋ ಅಪ್ ಆಗ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ. 35 ಮೆಂಬರ್ಸ್ ಸಬ್ಸ್ಕ್ರೈಬರ್ ಅಂದರೆ ನಾಟ್ ಎ ಜೋಕ್. ನನಗೆ ಅವ್ರು ಯಾರು ಅಂತ ಕೂಡ ಗೊತ್ತಿಲ್ಲ. ಭಾಳ ಅಂದರೆ ನಾನು ಒಂದು 10 ಮೆಂಬರ್ಸ್ಗೇನೋ ಹೇಳಿರ್ಬೋದು. ಭಾಳ ಅಂದರೆ 8 ಮೆಂಬರ್ಸು. ಅದಕ್ಕಿಂತ ಹೆಚ್ಚಿಗೆ ನಂಗೆ ಯಾರೂ ಹೆಚ್ಚಿಗೆ ಪರಿಚಯ ಇಲ್ಲ. ನಾನು ಬೇಕಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದರೂ ಕೂಡ ಅದು ವೇಸ್ಟ್ ಆಗುತ್ತೆ. ಯಾಕಂದರೆ ಅವ್ರು ಇಷ್ಟದಿಂದ ನೋಡೋದು ಬೇರೆ ಆಗುತ್ತೆ, ನಾವು ಒತ್ತಾಯದಿಂದ ಹೇಳೋದು ಬೇರೆ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಜನಕ್ಕೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ನೋಡಲೇಬೇಕು ಅನ್ನೋದೇನು ಹೇಳಿಲ್ಲ. ಇಷ್ಟ ಇದ್ದರೆ ನೋಡಲಿ. ಅವರಾಗಿ ಅವರು ಬಂದು ನನ್ನ ಚಾನಲ್ನ ನೋಡಿ ಇಷ್ಟಪಡೋದಾದರೆ ನನಗೆ ತುಂಬ ಇಷ್ಟ, ಅಷ್ಟೇ. ಒಳ್ಳೆಯ ಉದ್ದೇಶದಿಂದ ನಾನು ಚಾನಲ್ ಓಪನ್ ಮಾಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇನ್ನೇನಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಏನಂತಾರೆ ಗ್ರೋತ್ ಆಗೋದು ನೀವು ಕೂಡ ನೋಡಿ. ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸ್ಟಾರ್ಟಪ್ ಮಾಡಿ. ಚೆನ್ನಾಗಿರುತ್ತೆ. ಆದರೆ ತುಂಬ ಟೆನ್ಷನ್ಸ್. ವಿಡಿಯೋ ಎಲ್ಲ ಎಡಿಟಿಂಗು ಅದು ಇದು ಅಂದರೆ ತುಂಬ ತಲೆನೋವು. ಆದರೂ ಕೂಡ ಪರವಾಗಿಲ್ಲ. ಹಾಗೆ ಬನ್ನಿ, ಊಟಕ್ಕೆ ಏನೇನಿದೆ ಎಲ್ಲ ಚೆಕ್ಔಟ್ ಮಾಡಿ. ರೊಟ್ಟಿ, ಪಲ್ಯ, ಶೇಂಗಾದಿಂಡಿ, ಸಾಂಬಾರು, ಮಾವಿನಕಾಯಿ ಖಾರ. ಇನ್ನು ನಿಮ್ಮ ಭೇಟಿ ಮುಂದಿನ ವೀಡಿಯೋ ಅಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ.